ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ತಮಿಳುನಾಡಿನ ನಗಾಯ್ನ ಡಾಕ್ಟರ್ ಸಿ ಜಯಲಕ್ಷ್ಮಿ. ಹೋಮಗಳಲ್ಲಿ ಭಾಗವಹಿಸಿದ ನಂತರ ಸಂಭವಿಸಿದ ಒಂದು ಆರೋಗ್ಯ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. 2 ವರ್ಷಗಳ ಹಿಂದೆ ನನ್ನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆಯು ಇದ್ದಕ್ಕಿದ್ದಂತೆ ಉಂಟಾಯಿತು. ಕಣ್ಣುಗಳ ಮುಂದೆ ಒಂದು ಗೊಂಚಲು ಕೂದಲು ನೇತಾಡುತ್ತಿರುವಂತೆ ಭಾಸವಾಯಿತು. ಇದು ಎಂತಹ ಉಪದ್ರವವಾಗಿತ್ತೆಂದರೆ ಅದು ನನ್ನ ದೃಷ್ಟಿಗೆ ಅಡ್ಡಿಯುಂಟಾಯಿತು. ಯಾವುದನ್ನೂ ಸರಿಯಾಗಿ ನೋಡಲು ಆಗುತ್ತಿರಲಿಲ್ಲ. ಮೊಬೈಲ್ನಲ್ಲಿ ಮೆಸೇಜನ್ನು ನೋಡಲು ಕೂಡ ಸಾಧ್ಯವಿರಲಿಲ್ಲ. ಇದರಿಂದ ನನ್ನ ದೈನಂದಿನ ಕೆಲಸಕ್ಕೆ ಅಡ್ಡಿಯುಂಟಾಯಿತು. ಅಪಾರವಾದ ಮಾನಸಿಕ ಒತ್ತಡ ಉಂಟಾಯಿತು. ನಾನು ಕಣ್ಣಿನ ಪರೀಕ್ಷೆಗೆ ಹೋದೆ. ರೆಟಿನಲ್ ಡಿಟ್ಯಾಚ್ಮೆಂಟ್ನಿಂದ ಆಗಿರುವುದು ಎಂದು ನನಗೆ ಹೇಳಲಾಯಿತು. ವೈದ್ಯರು ನನಗೆ ರೆಟಿನಾ ಸಡಿಲವಾಗಿದೆ, ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ ಎಂದು ತಿಳಿಸಿದರು. ಈ ಸಮಸ್ಯೆಯೊಂದಿಗೆ ಜೀವನ ಪೂರ್ತಿ ಇರುವುದನ್ನು ಕಲಿಯಬೇಕೆಂದಾಯಿತು. ಆದರೆ ಪವಾಡ ಸದೃಶವಾಗಿ ಹೋಮದಲ್ಲಿ ಭಾಗವಹಿಸಿದ ನಂತರ ಈ ಸಮಸ್ಯೆಯು ಸುಮಾರು 50% ಕಡಿಮೆಯಾಯಿತು. ಮುಂದಿನ ಹೋಮದ ಸಮಯದಲ್ಲಿ 90% ಗುಣವಾಯಿತು. ಅದರ ಮುಂದಿನ ಹೋಮದಲ್ಲಿ ಅದು ಸಂಪೂರ್ಣವಾಗಿ ಗುಣವಾಯಿತು. ಆದರೆ ಅದೇ ಸಮಸ್ಯೆ ಎಡಗಣ್ಣಿನಲ್ಲಿ ಕೂಡಲೇ ಕಾಣಿಸಿಕೊಂಡಿತು. ಈಗ ನನಗೆ ಚಿಂತೆ ಇರಲಿಲ್ಲ, ಏಕೆಂದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಗುಣಪಡಿಸುತ್ತಾರೆಂಬ ವಿಶ್ವಾಸವನ್ನು ಹೊಂದಿದ್ದೆ. ನಿಯಮಿತವಾಗಿ ಹೋಮಗಳಲ್ಲಿ ಭಾಗವಹಿಸಿದ ನಂತರ ಇದು ಕೂಡ ಹಂತ ಹಂತವಾಗಿ ಗುಣವಾಯಿತು. ಈಗ 2 ಕಣ್ಣುಗಳು ಸಾಮಾನ್ಯವಾಗಿವೆ. ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಇಲ್ಲದಿದ್ದರೆ ನಾನು ನನ್ನ ಜೀವನ ಪರ್ಯಂತ ಅಂಧಕಾರದಲ್ಲಿ ಇರಬೇಕಾಗುತ್ತಿತ್ತು. ಈ ಅದ್ಭುತವಾದ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು.